ಏನೋ ಈ ಬಗ್ಗೆ ಸ್ವತಃ ಮಾಹಿತಿಯನ್ನ ಕೊಡೋದಕ್ಕೆ ಎಡಿಟರ್ ಹರಿಪ್ರಸಾದ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರಿಪ್ರಸಾದ್, ಈಗ ಇಷ್ಟು ದಿನ ಬಿಜೆಪಿಯಲ್ಲೇ ಬಣ ಬಡಿದಾಟಗಳು ನಡೀತಾ ಇತ್ತು. ಒಂದ್ ಕಡೆ BY ವಿಜಯೇಂದ್ರ ಬಣ, ಮತ್ತೊಂದ್ ಕಡೆ ಯತ್ನಾಳ್ ಬಣ. ಯತ್ನಾಳ್ ಅವರು ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾ ಇದ್ರು. ಬಟ್ ಆದ್ರೂ ಕೂಡ ಹೈಕಮಾಂಡ್ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಶಿಸ್ತು ಕ್ರಮವನ್ನ ಕೈಗೊಂಡಿರಲಿಲ್ಲ. ಬಟ್ ಈಗ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತದ್ದು ಯಾವ ಸಂದೇಶವನ್ನ ರವಾನೆ ಮಾಡಿದೆ? ಫೈರ್ ಬ್ರ್ಯಾಂಡ್ ಯಾವ ಕಡೆಗೆ ಫೈರ್ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಕೇಳ್ಕೊಂಡಿರುವಂಥ ಅಥವಾ ಕರೆಸ್ಕೊಂಡಿರ್ತಕ್ಕಂತಹ ಯತ್ನಾಳ್ರು ಫೈರ್ ಮಾಡ್ತಾ ಇರುವಂಥದ್ದು ಎದುರಾಳಿಗಳಿಗಿಂತ ಜಾಸ್ತಿಯಾಗಿ ಸ್ವಪಕ್ಷೀಯರ ಕಡೆಗೆ ಜಾಸ್ತಿ ಫೈರ್ ಮಾಡ್ತಾ ಇದ್ರು. ಇದು ಪಕ್ಷದಲ್ಲಿ ಒಂದು ರೀತಿಯಾದಂತಹ ಅಶಿಸ್ತಿನ ವಾತಾವರಣವನ್ನು ನಿರ್ಮಿಸಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದರೆ ಯತ್ನಾಳ್ರ ವಿಚಾರದಲ್ಲಿ BJPಯವರು ಬಹಳ ತಡವಾಗಿ ಇಂಥದ್ದೊಂದು ಆ್ಯಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥದ್ದು ಕೂಡ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಯಾಕಂದರೆ 2020 ಜನವರಿ 13ನೇ ತಾರೀಕಿನಂದು ಯಡಿಯೂರಪ್ಪನವರು ತಮ್ಮ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಯಡಿಯೂರಪ್ಪನವರ ವಿರುದ್ಧ ನೇರವಾದಂಥ ಆಪಾದನೆಯನ್ನು ಮಾಡ್ತಾರೆ. ಸಿಡಿಗಳನ್ನು ಮುಂದಿಟ್ಟುಕೊಂಡು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಿದೆ, ಕೆಲವರು ಸಿಡಿಗಳನ್ನು ಮುಂದಿಟ್ಟುಕೊಂಡು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿರುವಂಥದ್ದು 2020ರಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರ ವಿರುದ್ಧ ಕರ್ನಾಟಕಕ್ಕೆ ನೆರೆ ಪರಿಹಾರಕ್ಕೆ ಸರಿಯಾದಂತಹ ಹಣ ಕೊಡ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು ಯತ್ನಾಳ್ರು. ಈ ರೀತಿಯಾದಂತಹ ಫೈರಿಂಗ್ ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಅವರು ಫೈರ್ ಬ್ರ್ಯಾಂಡು ಎಷ್ಟೋ ಸಲ ತನ್ನ ಸ್ವಪಕ್ಷದ ವಿರುದ್ಧನೇ ಫೈರ್ ಮಾಡ್ತಾ ಇರ್ತಾರೆ ಅಂತೇಳಿ. ಹೀಗಾಗಿನೇ ಅವರು ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ವಿರುದ್ಧ ಮಾತನಾಡ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ವು. ಯತ್ನಾಳ್ರು ನೋ ಡೌಟ್ ಅವರೊಬ್ಬ ಪ್ರಭಾವಿ ನಾಯಕ, ಅವರೊಬ್ಬ ಬಹಳ ನೇರ ನಡೆಯ ನೇರ ನುಡಿಯ ನಾಯಕ. ಅಷ್ಟೇ ಅಲ್ಲದೆ ಒಬ್ಬ ಕೆಲಸಗಾರ ನಾಯಕ, ಒಬ್ಬ ಶಾಸಕರಾಗಿ ವಿಜಯಪುರಕ್ಕೆ ಹೋದಂತಹ ಯಾರೇ ಆದರೂ ಕೂಡ ವಿಜಯಪುರ ನಗರ ಪ್ರದೇಶದಲ್ಲಿ ಓಡಾಡಿದಾಗ ಅಲ್ಲಿ ಯತ್ನಾಳ್ರು ಮಾಡಿರ್ತಕ್ಕಂತಹ ಕೆಲಸಗಳು ಕಣ್ಣಿಗೆ ಕಾಣ್ತವೆ, ಅದರಲ್ಲಿ ಅನುಮಾನಗಳಿಲ್ಲ. ಆದರೆ ಯತ್ನಾಳ್ರು ರಾಜಕೀಯವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿಲುವುಗಳು, ಅದರಲ್ಲಿ ವಿಶೇಷವಾಗಿ 2020 ನಾನು ಯಾಕೆ ಡೇಟನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದೆ ಅಂತ ಹೇಳಿದರೆ, ಆ ದಿವಸದಿಂದ ಯತ್ನಾಳ್ರು ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ ನಂತರ ಆ ಅವಧಿಗಳಲ್ಲೂ ಕೂಡ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ರು. ಇದು ಯತ್ನಾಳ್ರ ಪಾಲಿಗೆ 2ನೇ ಉಚ್ಚಾಟನೆ. ಅವರು 2008ರಲ್ಲೂ ಕೂಡ ಉಚ್ಚಾಟಿತರಾಗಿದ್ದರು, ಪಕ್ಷದಿಂದ ಉಚ್ಚಾಟಿತರಾದಂತಹ ನಾಯಕರೇ. 2008ರ ಚುನಾವಣೆಯನ್ನು ಅವರು ದೇವರ ಹಿಪ್ಪರಗಿಯಲ್ಲಿ ಕಂಟೆಸ್ಟ್ ಮಾಡಿದ್ರು ಕೂಡ ನಂತರ ಅವತ್ತಿನ ಅಧ್ಯಕ್ಷರಾಗಿದ್ದಂತಹ DV ಸದಾನಂದ ಗೌಡರ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ ಕಾರಣಕ್ಕಾಗಿ ಮತ್ತು ಪಕ್ಷದ ಹಿರಿಯ ನಾಯಕರುಗಳ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ ಕಾರಣಕ್ಕಾಗಿ ಅವತ್ತು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಇದು 2ನೇ ಬಾರಿಗೆ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಪಕ್ಷದ ನಾಯಕತ್ವದ ವಿರುದ್ಧ. ನೋಡಿ, ಇದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಅಂಶಗಳು ಕೂಡ ಸ್ಪಷ್ಟವಾಗಿದ್ದಾವೆ. 10ನೇ ಫೆಬ್ರವರಿ 2025ರಂದು ತಮಗೆ ಕೊಟ್ಟಿದ್ದಂತಹ ನೋಟಿಸ್ನ ನಂತರವೂ ಕೂಡ ನೀವು ಅದಕ್ಕೆ ಸರಿಯಾದಂತಹ ಅಂದರೆ ನೀವು ಅಲ್ಲಿ ಪಾರ್ಟಿ ಡಿಸಿಪ್ಲಿನ್ನ ಮೂಲಕವಾಗಿ ನಾನು ಕೆಲಸ ಮಾಡ್ತೀನಿ ಮತ್ತು ಸರಿಯಾಗಿ ಬಿಹೇವ್ ಮಾಡ್ತೀನಿ ಅನ್ನುವಂತಹ ಭರವಸೆಗಳನ್ನು ಕೊಟ್ಟ ನಂತರವೂ ಕೂಡ ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಅವರನ್ನು ಈಗ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಈ ಉಚ್ಚಾಟನೆ ಅನ್ನುವಂಥ ಆದೇಶವನ್ನು ಸಾಮಾನ್ಯವಾಗಿ ಮಾಡಿದಂಥ ಸಂದರ್ಭದಲ್ಲಿ 1 ವರ್ಷದ ಉಚ್ಚಾಟನೆ, 2 ವರ್ಷದ ಉಚ್ಚಾಟನೆ ಅಂತಿಲ್ಲ. ಇದೊಂದು ನಿಯಮದ ಪ್ರಕಾರವಾಗಿ 6 ವರ್ಷದ ಉಚ್ಚಾಟನೆ ಅನ್ನುವಂಥದ್ದು ಇರುತ್ತೆ. 6 ವರ್ಷದ ಉಚ್ಚಾಟನೆ ಅನ್ನುವಂಥದ್ದು ಪಕ್ಷ ತೆಗೆದುಕೊಳ್ಳುವಂತಹ ತೀರ್ಮಾನಗಳಾಗಿರ್ತವೆ. ಆದರೆ ಆ ಉಚ್ಚಾಟನೆಯನ್ನು ವಾಪಸ್ ಪಡ್ಕೊಳ್ತಕ್ಕಂಥ ಅವಕಾಶ ಪಕ್ಷಕ್ಕೆ ಕಾಲದಿಂದ ಕಾಲಕ್ಕೆ ಪಕ್ಷ ಮಾಡ್ತಾ ಬರುತ್ತೆ. ಅದನ್ನು ಹಿಂದೆಯೂ ಯತ್ನಾಳ್ರ ವಿಚಾರದಲ್ಲಿ ಆಗಿದೆ. ಈಗ ಯತ್ನಾಳ್ರನ್ನು ಉಚ್ಚಾಟನೆ ಮಾಡಿರುವಂಥ ರಾಜಕೀಯವಾಗಿ ಮಹತ್ವ ಪಡ್ಕೊಂಡಿದೆ. BJP ರಾಜ್ಯ ಘಟಕದಲ್ಲಿ ವಿಜೇಂದ್ರ ಅವರು ನಿಜವಾದಂಥ ಅಪ್ಪರ್ ಹ್ಯಾಂಡನ್ನು ಪಡ್ಕೊಂಡಿದ್ರೆ ಅವರು ಅಧ್ಯಕ್ಷರಾದ ದಿವಸ ಅಲ್ಲ, ಇವತ್ತು ಅಂತ ಹೇಳ್ಬೋದು. ಅವರು ಅಧ್ಯಕ್ಷರಾದ ದಿವಸ ಅವ್ರನ್ನ ಅಧ್ಯಕ್ಷರಾಗಿದ್ರು ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಯತ್ನಾಳ್ರ ಬಣ ಅದನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿತ್ತು. ಅದು ಇವತ್ತು ಅಧ್ಯಕ್ಷರಾಗಿ ಅವರು ಪಕ್ಷದಲ್ಲಿ ನಿಜವಾದಂತಹ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಇದರಿಂದಾಗಿ ಪಕ್ಷದ ಒಳಗಿನ ಭಿನ್ನಮತ ನಿಂತು ಹೋಗುತ್ತಾ? ಅನುಮಾನಗಳು ಇದ್ದೇ ಇದ್ದಾವೆ. ಚೈತ್ರ, ಏನಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ.